वेदांत स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे ओम अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। असाधु साधु तथा इन्नति जो जदारगहनं जगदा जन्मामृतकंठे प्रेमरत्नंदयसुर। हरे कृष्ण। ಸೊ ಹೋದ್ವಾರ ನಾವು ಭಗವದ್ಗೀತೆ 2ನೇ ಅಧ್ಯಾಯ ಶ್ಲೋಕ 20ರ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ಹೋದ 2 ವಾರ. ಸೊ ಇವತ್ತು ಅದರ ಮೇಲೆ ಚರ್ಚೆಯನ್ನು ಮುಂದುವರಿಸೋಣ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಸೊ ನಾವು ಚರ್ಚೆ ಮಾಡ್ತಾ ಇದ್ವಿ. ಯಸ್ಕ ಮಹರ್ಷಿಗಳು 6 ಭೌತಿಕ ವಿಕಾರಗಳನ್ನು ವರ್ಣನೆ ಮಾಡಿದ್ದಾರೆ. ಹುಟ್ಟು, ಬೆಳೆಯುವುದು, ಮತ್ತು ಅಸ್ತಿತ್ವದಲ್ಲಿರುವುದು, ಆಮೇಲೆ ಉತ್ಪತ್ತಿಗಳನ್ನು ಮಾಡುವುದು, ಆಮೇಲೆ ಕ್ಷಯಿಸುವುದು, 6ನೇದು ಸಾವನ್ನಪ್ಪುವುದು. ಸೊ ಈ ಥರ 6 ಭೌತಿಕ ವಿಕಾರಗಳಿದೆ. ಸೊ ಈ ಶ್ಲೋಕದಲ್ಲಿ ಕೃಷ್ಣ ಈ 6 ವಿಕಾರಗಳಿಲ್ಲ, ಆತ್ಮಕ್ಕೆ ಈ 6 ಭೌತಿಕ ವಿಕಾರಗಳಿಲ್ಲ ಅಂಥೇಳಿ ಕೃಷ್ಣ ವರ್ಣನೆ ಮಾಡ್ತಾ ಇದ್ದಾನೆ. ಸೊ ಮೊದಲನೇದು ಯಾವುದು? ನ ಜಾಯತೆ ಮ್ರಿಯತೆ ವಾ, ಅಂದರೆ ಇದು ಹುಟ್ಟುವುದಿಲ್ಲ ಮತ್ತು ಸಾಯುವುದಿಲ್ಲ ಅಂಥೇಳಿ ಮೊದಲೇ ವಾಕ್ಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಈ ಥರ ಅದು ಬೆಳೆಯುವುದೂ ಇಲ್ಲ ಆತ್ಮ. ಸೊ ಮತ್ತು ಅದು ಉತ್ಪತ್ತಿಗಳನ್ನು ಮಾಡುವುದಿಲ್ಲ, ಅದು ಯಾವಾಗಲೂ ಅಸ್ತಿತ್ವದಲ್ಲಿರುತ್ತದೆ. ಸ್ವಲ್ಪ ಸಮಯಕ್ಕೆ ಇದ್ದು ಹೋಗೋದು ಅನ್ನೋದು ಇಲ್ಲ ಆತ್ಮಕ್ಕೆ. ಮತ್ತು ಅದಕ್ಕೆ ಕ್ಷಯ ಅನ್ನೋದಿಲ್ಲ, ಮೂಪು ಅನ್ನೋದು ಆತ್ಮಕ್ಕೆ ಇಲ್ಲ. ಸೊ ಈ ಥರ 6 ವಿಕಾರಗಳು ಆತ್ಮಕ್ಕೆ ಇಲ್ಲ ಅಂಥೇಳಿ ನಾವು ಚರ್ಚೆ ಮಾಡ್ತಾಯಿದ್ವಿ. ಮತ್ತು ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿನ್ ನಾಯಂ ಕುತಶ್ಚನ ಬಭೂಯ ಕಶ್ಚಿದ್ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ ಅಂಥೇಳಿ ಕಠೋಪನಿಷತ್ನಿಂದನೂ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಇದೇ ಥರ ಶಬ್ದ ಕಠೋಪನಿಷತ್ನಲ್ಲೂ ಇದೆ. ಇದೇ ಥರ ಶ್ಲೋಕ ಕಠೋಪನಿಷತ್ನಲ್ಲೂ ಇದೆ. ಆ ಶ್ಲೋಕದಲ್ಲಿ ಮತ್ತು ಈ ಶ್ಲೋಕದಲ್ಲಿ ಒಂದೇ ಶಬ್ದದ ಅಂತರವಿದೆ, ಭಿನ್ನತೆ ಇದೆ. ಸೊ ಇಲ್ಲಿ ವಿಪಶ್ಚಿನ್ ಅಂಥೇಳಿ ಆ ಶಬ್ದ ಅಲ್ಲಿ ಬರುತ್ತೆ. ಅದರ ಅರ್ಥ ಪ್ರಜ್ಞೆ ಅಂಥೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಜ್ಞಾನ ಅಥವಾ ಪ್ರಜ್ಞೆ ಅಂಥೇಳಿ. ಪ್ರಜ್ಞೆ ಇದ್ದಾಗನೇ ಜ್ಞಾನ ಬರೋದು. ನಾವು ಹಿಂದಿನ ವಾರ ಚರ್ಚೆ ಮಾಡ್ತಾಯಿದ್ವಿ. ಸೊ ಮತ್ತೆ ಪ್ರಭುಪಾದರು ಪ್ರಜ್ಞೆ ಅನ್ನೋದು ಇದು
ಆತ್ಮದ ಅಸ್ತಿತ್ವಕ್ಕೆ ಒಂದು ಪ್ರಮಾಣ ಅಂಥೇಳಿ ಇಲ್ಲಿ ವರ್ಣನೆ ಮಾಡ್ತಾರೆ. ಆದರೆ ಈ ಪ್ರಜ್ಞೆ ಏನು, ಇದು ಪರಮ ಪ್ರಜ್ಞೆ ಅಲ್ಲ, ಇದು ವೈಯಕ್ತಿಕ ಪ್ರಜ್ಞೆ. ಸೊ ಪರಮ ಪ್ರಜ್ಞಾವಂತ ವ್ಯಕ್ತಿಯಾದ ಭಗವಂತ, ಸರ್ವಾಂತರ್ಯಾಮಿಯಾದ ಭಗವಂತ ಪರಮಾತ್ಮ ರೂಪದಲ್ಲಿ ಆತ್ಮದ ಜೊತೆ ನಮ್ಮ ದೇಹದಲ್ಲಿ ಇರ್ತಾನೆ. ಸೊ ಅದಕ್ಕೋಸ್ಕರ ಇನ್ನೊಂದು ಕಠೋಪನಿಷತ್ ಶ್ಲೋಕನ ಶ್ರೀಲ ಪ್ರಭುಪಾದರು ವರ್ಣನೆ ಮಾಡ್ತಾರೆ. ಹೇಗೆ ಅವನು ಆ ಪರಮ ಪ್ರಜ್ಞಾವಂತ ಪರಮಾತ್ಮನು ಏನು, ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಸ್ಯ ಜಂತುರ್ ನಿಹಿತಂ ಗುಹಾಯ ತಮ್ಮಕೃತ ಪಶ್ಯತಿ ವೀತ ಶೋಕೋ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ಅದರ ಅರ್ಥ ಏನು, ಭಗವಂತ ಪರಮಾತ್ಮ ಯಾರು, ಪರಮಾತ್ಮ ಜೀವಾತ್ಮವು ಜೀವಿಯೋ ದೇಹವೆಂಬ ಒಂದೇ ವೃಕ್ಷದ ಮೇಲೆ ಹೃದಯದಲ್ಲಿ ನೆಲೆಸಿವೆ ಅಂಥೇಳಿ. ಆತ್ಮಸ್ಯ ಜಂತುರ್ ನಿಹಿತೋ ಗುಹಾಯಂ ಅಂಥೇಳಿ ಎಲ್ಲ ಐಹಿಕ ಬಯಕೆಗಳಿಂದ ಮತ್ತು ಶೋಕಗಳಿಂದ ಮುಕ್ತನಾದವನು ಮಾತ್ರ ಪರಮಾತ್ಮನ ಕೃಪೆಯಿಂದ ಆತ್ಮದ ಮಹಿಮೆಯನ್ನು ತಿಳಿದುಕೊಳ್ಳಬಹುದು. ಮತ್ತು ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂದರೆ ಭಗವಂತ ಅಣುಗಳಿಗಿಂತಲೂ ಚಿಕ್ಕನಾದವನು, ಮತ್ತು ಎಲ್ಲ ದೊಡ್ಡ ವಸ್ತುಗಳಿಗಿಂತನೂ ದೊಡ್ಡವನಾದವನು. ಸೊ ಈ ಥರ ಇಲ್ಲಿ ವರ್ಣನೆ ಆಗುತ್ತೆ. ಮತ್ತು ಇಲ್ಲಿ ಒಂದು ಭಾವಾರ್ಥದಲ್ಲಿ ಒಂದು ವಾಕ್ಯವನ್ನು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಏನಂಥೇಳಿ, ಆತ್ಮವು ನಿತ್ಯವಾದದ್ದು, ಶಾಶ್ವತವಾದದ್ದು ಮತ್ತು ಪುರಾತನವಾದದ್ದು ಎಂದರೆ ಅದು ಜನ್ಮ ತಾಳಿದುದರ ಕುರುಹು ಚರಿತ್ರೆಯಲ್ಲಿಲ್ಲ ಅಂಥೇಳಿ. ಇಂಗ್ಲೀಷ್ನಲ್ಲಿ ಪ್ರಭುಪಾದರು ಏನು ಬರೆದಿದ್ದಾರೆ, ನಾನು ಅದನ್ನ ಓದ್ತಾ ಇದ್ದೀನಿ. He is eternal, ever existing and primeval. That is, there is no trace in history of his coming into being. ಸ್ವಲ್ಪ ಅನುವಾದದಲ್ಲಿ ಅಷ್ಟು ಸರಿಯಾಗಿ ಅನುವಾದ ಆಗಿಲ್ಲ ಅದು. ಅಂದರೆ ಜೀವದ ಉತ್ಪತ್ತಿ, ಜೀವದ ಉಗಮ ಅನ್ನೋದೇನೂ ಇಲ್ಲ ಅಂತ ಪ್ರಭುಪಾದರು ಸರಳವಾಗಿ ಹೇಳ್ಬೇಕಂದ್ರೆ. ನಾವು ಇದನ್ನು ಐತಿಹಾಸಿಕವಾಗಿ, ವೈಜ್ಞಾನಿಕ ಐತಿಹಾಸಿಕ ದೃಷ್ಟಿಯಿಂದ ನೋಡಿದರೆ, ಸೊ ವಿಜ್ಞಾನಿಗಳು ಏನು ಹೇಳ್ತಾರೆ, 13 to 15 ಬಿಲಿಯನ್ ಇಯರ್ಸ್ ಆಗೋ, ಅಂದರೆ 13 ಅಥವಾ 15 ಶತಕೋಟಿ ವರ್ಷಗಳ ಹಿಂದೆ ಏನಾಯಿತು, ಈ ಬ್ರಹ್ಮಾಂಡದ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಯೂನಿವರ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಒರಿಜಿನ್ ಆಫ್ ಯೂನಿವರ್ಸ್, ಬ್ರಹ್ಮಾಂಡದ ಸೃಷ್ಟಿ ಬಗ್ಗೆ ಹೇಳ್ತಾರೆ. ಅದರ ಅರ್ಥ ಏನು, ಅವಾಗ ಅವರು ವರ್ಣನೆ ಮಾಡ್ತಾರೆ, ಒಂದೇನಾಯಿತು, ವಿಸ್ಫೋಟವಾಯಿತು ಅಂಥೇಳಿ, ಬಿಗ್ ಬ್ಯಾಂಗ್ ಅಂತ ಹೇಳ್ತಾರೆ ಅವರು ಅದಕ್ಕೆ. ಒಂದು ಬೃಹತ್ ವಿಸ್ಫೋಟವಾಯಿತು. ವಿಸ್ಫೋಟ ಆಗಿ ಈ ಎಲ್ಲ ಗ್ರಹ ನಕ್ಷತ್ರಗಳ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ, ಈ ಬ್ರಹ್ಮಾಂಡದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಸೊ ವಿಸ್ಫೋಟ ಆದಾಗ ಸೃಷ್ಟಿ ಆಗುತ್ತೋ ಅಥವಾ ನಾಶ ಆಗುತ್ತೋ ಅದೊಂದು ಬೇರೆ ವಿಷಯ. ಮತ್ತು ಇದೇನು, ಇದು ಒಂದು ದಂತಕತೆ, ವೈಜ್ಞಾನಿಕ ದಂತಕತೆ. ವಿಜ್ಞಾನದಲ್ಲಿನೂ ಎಷ್ಟೋ ದಂತಕತೆಗಳಿದೆ, ಸೈಂಟಿಫಿಕ್ ಮೈಥಾಲಜೀಸ್ ಅಂತ ಹೇಳ್ತೀವಲ್ಲ. ಸೊ ಸಾಮಾನ್ಯವಾಗಿ ವಿಜ್ಞಾನ ಅಥವಾ ಸೈನ್ಸ್ ಅಂದ್ರೇನು, ಸತ್ಯವನ್ನು ಹೇಳ್ಕೊಡ್ತೀವಿ ಅಂತ ಹೇಳ್ತೇವೆ ನಾವು. ಪ್ರಯೋಗದಿಂದ ಎಲ್ಲ ಪ್ರಮಾಣಿಸಿ ಸಿದ್ಧಪಡಿಸಿ ನಾವು ಸತ್ಯಗಳನ್ನೇ ನಾವು ಹೇಳ್ತೀವಿ ಅಂಥೇಳಿ ವೈಜ್ಞಾನಿಕರು ಹೇಳ್ತಾರೆ. ಆದರೆ ಈ ಬಿಗ್ ಬ್ಯಾಂಗ್ ಥಿಯರಿಗೆ, ಈ ವಿಸ್ಫೋಟದ ಬಗ್ಗೆ ಅವರು ಹೇಳ್ತಾರಲ್ಲ, ಅದಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಸೊ ಅದನ್ನು ನಾವು ಮ್ಯಾಥಮೆಟಿಕಲಿ ಅಥವಾ ಗಣಿತಶಾಸ್ತ್ರದಿಂದ ಅಥವಾ ಭೌತಶಾಸ್ತ್ರದಿಂದ ಯಾವುದೇ ರೀತಿಯಿಂದಲೂ ಅದನ್ನು ನಾವು ಪ್ರಮಾಣ ಪಡಿಸಲು ಸಾಧ್ಯ ಇಲ್ಲ ಅಂತ. ಇನ್ನೂವರೆಗೂ ಯಾವುದೇ ವಿಜ್ಞಾನಿ ಅದನ್ನು ಸಿದ್ಧ ಮಾಡಿಲ್ಲ.
ಆದರೂ ಅದನ್ನು ಈ ಥರ ದಂತಕಥೆಗಳನ್ನೇನು ವಿಜ್ಞಾನದ ಹೆಸರಿನಲ್ಲಿ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಪಾಠ ಹೇಳ್ಕೊಡ್ತಾರೆ. ಮತ್ತು ಈ ದಂತಕಥೆ ಏನು ಮುಂದುವರಿಯುತ್ತೆ. ಆಮೇಲೆ ಜಿಯಾಲಜಿಯಲ್ಲಿ ಬರುತ್ತೆ, ಅದು ಭೂವಿಜ್ಞಾನದಲ್ಲಿ ಏನು 4.5 ಬಿಲಿಯನ್ ಇಯರ್ಸ್ ಎಗೋ, ಅಂದರೆ 4.5 ಶತಕೋಟಿ ವರ್ಷಗಳ 4.5 ಶತಕೋಟಿ ವರ್ಷಗಳ ಹಿಂದೆ ಏನಾಯಿತು, ಈ ಭೂಮಿಯ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಸೊ ಆವಾಗ ವಿಸ್ಫೋಟ ಆದಾಗ ಏನಾದು, ಕಾಲಕ್ರಮೇಣವಾಗಿ ಈ ಬೆಂಕಿಯ ಚೆಂಡು, ಆರಂಭದಲ್ಲಿ ಈ ಭೂಮಿ ಏನಿತ್ತು ಒಂದು ಬೆಂಕಿಯ ಚೆಂಡಿನ ಥರ ಇತ್ತು. ಸೊ ಅಥವಾ ಬೆಂಕಿ ಉಂಡೆಯ ಥರ ಇತ್ತು, ಬಾಲ್ ಆಫ್ ಫೈರಿ ಬಾಲ್. ಮತ್ತು ಭೂಮಿ ಕರಗಿದ, ಅದರ ಉಷ್ಣತೆ ತುಂಬ ಹೆಚ್ಚಿಗೆ ಇತ್ತು. ಮತ್ತು ಭೂಮಿ ಕರಗಿದ ಕಲ್ಲಿನಿಂದ ಕೂಡಿತ್ತು ಅಂತ ಹೇಳ್ತಾರೆ. ಸೊ ಮೋಲ್ಟನ್ ಸ್ಟೋನ್, ಅರ್ತ್ ವಾಸ್ ಮೋಲ್ಟನ್ ಸ್ಟೋನ್. ಸೊ ಈ ಥರ ಅವರು ಕತೆ ಹೇಳ್ತಾರೆ ಭೂಮಿಯ ಸೃಷ್ಟಿ, ಭೂಮಿಯ ಉಗಮದ ಬಗ್ಗೆ. ಸೊ ಆಮೇಲೆ ಸಾವಕಾಶವಾಗಿ 100 ಶತಕೋಟಿ ವರ್ಷ ಆದ ನಂತರ, ಒಂದು ಶತಕೋಟಿ ವರ್ಷ ಆದ ನಂತರ, ಅದರ ಅರ್ಥ ಅಂದರೆ 3.5 ಶತಕೋಟಿ ವರ್ಷಗಳ ಹಿಂದೆ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್, ಅಂದರೆ ಏಕಕೋಶ ಜೀವಿಗಳ ಉಗಮವಾಯಿತು ಅಂತ ಹೇಳಿ. ಸೊ ಈ ಏಕಕೋಶ ಜೀವಿಗಳ ಉಗಮ ಆಯಿತು. ಅದಾದ ನಂತರ 2 ಶತಕೋಟಿ ವರ್ಷಗಳು ಹಾಗೆ ಹೋಯಿತು. ಆಮೇಲೆ 500 ಅಥವಾ 50 ಕೋಟಿ ವರ್ಷಗಳ ಹಿಂದೆ ಏನಾಯಿತು, ಮಲ್ಟಿಸೆಲ್ಯುಲರ್ ಬಹುಕೋಶ ಜೀವಿಗಳು ಉತ್ಪತ್ತಿ ಆದವು. ಅದರ ಅರ್ಥ ಅಂದರೆ ಎಲ್ಲ ಗಿಡ ಮರಗಳು, ಕೀಟಾಣುಗಳು, ಮತ್ತು ಇವೆಲ್ಲ ಹಾವು ಚೋಳುಗಳು ಇವೆಲ್ಲ ಉತ್ಪತ್ತಿ ಆದವು ಅಂಥೇಳಿ, ಉಗಮವಾಯ್ತಂತ, ಅವುಗಳ ಸೃಷ್ಟಿ ಆಯ್ತಂತ ಹೇಳಿ ನಮ್ಮ ವಿಜ್ಞಾನಿಗಳು ಹೇಳ್ಕೊಡ್ತಾರೆ. ಸೊ ಇದೆಲ್ಲ ದಂತಕಥೆ ಸಾಮಾನ್ಯವಾಗಿ ನೋಡಿದರೆ. ನಾವು ವೈದಿಕ ಕಾಲ ನಿರ್ಣಯದ ಆಧಾರದ ಮೇಲೆ ನಾವು ತಿಳ್ಕೊಂಡ್ರೆ, ಈ ಸೃಷ್ಟಿಯ ಈ ಬ್ರಹ್ಮಾಂಡದ ಸೃಷ್ಟಿ ಯಾವಾಗಾಯಿತು, ಸೊ ಅದು ನಾವು ವೈಜ್ಞಾನಿಕ ಕಾಲ ನಿರ್ಣಯ ಇದೆ ಅಲ್ಲ, 13 ರಿಂದ 15 ಶತಕೋಟಿ ವರ್ಷಗಳು, ಅದನ್ನು 10,000 ಅದಕ್ಕೆ 10,000 ಗುಣಾಕಾರ ಮಾಡಿದರೆ, 10,000 ವರ್ಷಗಳ ಗುಣಾಕಾರ ಮಾಡಿದರೆ ಎಷ್ಟಾಗತ್ತೆ, ಒಂದು ಎಷ್ಟಾಗತ್ತೆ 155, ಅಂದರೆ ವೈದಿಕ ಕಾಲ ನಿರ್ಣಯದ ಅನುಸಾರವಾಗಿ 155.522 ಟ್ರಿಲಿಯನ್ ಇಯರ್ಸ್ ಮುಂಚೆ ಈ ಸೃಷ್ಟಿ ಆಯ್ತಂತ ಹೇಳಿ ನಮ್ಮ ವೇದಶಾಸ್ತ್ರಗಳು ಹೇಳ್ಕೊಡ್ತವೆ. ಸೊ ಆವಾಗ ಬ್ರಹ್ಮನ ಜನ್ಮ ಆಗತ್ತೆ ಅವಾಗ. ಸೊ ಈ ಥರ ನಮ್ಮ ವೈದಿಕ ಇದು ಸೊ ವೈದಿಕ ಕಾಲ ನಿರ್ಣಯದ್ದು. ಮತ್ತು ಈ ಪೃಥ್ವಿಯ ಸೃಷ್ಟಿ ಯಾವಾಗಾಯಿತು, ಯಾಕಂದರೆ ಅವಾಗನೂ ಸೃಷ್ಟಿ ಆಗತ್ತೆ, ಆದರೆ ಇದು ಮತ್ತೆ ಈ ಭೂಮಂಡಲದ ನಾಶ ಆಗತ್ತೆ. ಈಗ 8ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ನಾವು ನೋಡಿದರೆ, ಸಹಸ್ರಯುಗ ಪರ್ಯಂತ ಮಹರ್ಯದ್ ಬ್ರಹ್ಮಣವಿದು ತೇಹೋ ರಾತ್ರ, ಅಂದರೆ 1,000 ಚತುರ್ಯುಗಗಳಾದಾಗ ಬ್ರಹ್ಮಣ ಒಂದು ದಿನ ಆಗತ್ತಂತೆ. ಸೊ ಅವನ ರಾತ್ರಿನೂ ಅದೇ ಥರ ಇರುತ್ತೆ. 1,000 ಚತುರ್ಯುಗ ಅಂದರೆ ಎಷ್ಟಾಗುತ್ತೆ, ಅದು 4 ಅಂದರೆ 4.32 ಶತಕೋಟಿ ವರ್ಷಗಳು. ಸೊ 4.32 ಬಿಲಿಯನ್ ಇಯರ್ಸ್.
ಇದು ಬ್ರಹ್ಮಣ ಒಂದು ದಿನ ಆಗುತ್ತೆ ಅದು. ಸೊ ಬ್ರಹ್ಮಣ ಒಂದು ದಿನದಲ್ಲಿ ಏನು ದಿನ ಆದಾಗ ಎಲ್ಲ ಈ ಕೆಳಗಿನ ಲೋಕಗಳ ಬ್ರಹ್ಮಾಂಡ ಹಾಗೇ ಇರುತ್ತೆ. ಅವನ ರಾತ್ರಿ ಆದಾಗ ಅವನ ದಿನ ಆದಾಗ, ಯಾಕಂದರೆ ಕಾಲನು ಸಾಪೇಕ್ಷ ಅದು. ಟೈಮ್ ಈಸ್ ರಿಲೇಟಿವ್ ಅಂಥೇಳಿ, ರಿಲೇಟಿವಿಟಿ ಆಫ್ ಟೈಮ್ ಅಂಥೇಳಿ ನಮ್ಮ ಐನ್ಸ್ಟೀನ್ ಮಹಾಶಯನೂ ಹೇಳಿಕೊಟ್ಟಿದ್ದ. ಸೊ ಅದು ವೈದಿಕ ಶಾಸ್ತ್ರದಲ್ಲಿ ಮೊದಲೇ ವರ್ಣನೆ ಆಗಿದೆ ಅದು. ಸೊ ಈಗ ಭಗವದ್ಗೀತೆಯಲ್ಲಿ ಈಗ ನಾವು ಬ್ರಹ್ಮನ ಜೀವಾವಧಿಯನ್ನು ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಸೊ ಅವನ ಬ್ರಹ್ಮಣ ಒಂದು ದಿನ ಎಷ್ಟಾಗುತ್ತೆ? ಸೊ 4.32 ಶತಕೋಟಿ ವರ್ಷಗಳು ಅದು ಬ್ರಹ್ಮಣ ಯುಗ. ಅವನ ರಾತ್ರಿನೂ ಅದು ಅಷ್ಟೇ ಇರುತ್ತೆ. ಆದರೆ ಈಗ ಬ್ರಹ್ಮಣ ಒಂದು ದಿನದಲ್ಲಿ, ಬ್ರಹ್ಮಣ ರಾತ್ರಿ ಆದಾಗ ಏನಾಗುತ್ತೆ? ಈ ಕೆಳಗಿನ ಎಲ್ಲ ಲೋಕಗಳು ಸೊ ಅವು ನಾಶ ಆಗುತ್ತೆ. ಎಲ್ಲಿ ತನಕ? ಸ್ವರ್ಗಲೋಕದ ತನಕ. ಅದರ ಮೇಲೆ ಇನ್ನೂ 5 ಲೋಕಗಳಿರುತ್ತೆ, ಅವು ನಾಶ ಆಗುವುದಿಲ್ಲ. ಸೊ ಈ ಎಲ್ಲ ಕೆಳಗಿನ ಲೋಕಗಳ ನಾಶ ಆಗುತ್ತೆ. ಅದರ ಅರ್ಥ ಏನು? ನಮ್ಮ ಭೂಮಿಯ ನಾಶ ಆಗುತ್ತೆ. ಸೊ ಬ್ರಹ್ಮಣ ಜೀವನ ಅವಧಿಯಲ್ಲಿ ಎಷ್ಟೋ ಸಲ ಭೂಮಿಯ ನಾಶ ಮತ್ತು ಉತ್ಪತ್ತಿ, ನಾಶ ಮತ್ತು ಸೃಷ್ಟಿಯಾಗಿದೆ. ಸೊ ಇದು ಈ ಭೂಮಿಯ ಈಗಿನ ಭೂಮಿ ಏನಿದೆ, ಭೂಮಂಡಲ ಏನಿದೆ ಅಲ್ಲ, ಅದರ ಅವಧಿ ಎಷ್ಟು, ಅದರ ಕಾಲ ಎಷ್ಟು ಇದೆ ಈಗ, ವಯಸ್ಸು ಅಂದರೆ ಈಗ ಬ್ರಹ್ಮಣ ಒಂದು ದಿನದಲ್ಲಿ 14 ಮನ್ವಂತರಗಳಿರುತ್ತೆ. ಅಂದರೆ ಮನ್ವಂತರ ಅಂದರೆ ಒಂದು ಮನುವಿನ ರಾಜ್ಯಭಾರದ ಅವಧಿ ಅದು. ಸೊ ಮನು ಸೊ 14 ಮನುಗಳು ಬಂದು ಹೋಗ್ತಾರೆ ಒಂದು ದಿನದಲ್ಲಿ. ಸೊ ಈಗ 7ನೇ ಮನ್ವಂತರ, 7ನೇ ಮನುವಿನ ಕಾಲ ನಡೀತಾ ಇದೆ. ಸೊ 7ನೇ ಮನುವಿನ ಕಾಲ ನಡೀತಾ ಇದೆ ಅಂದರೆ ಬ್ರಹ್ಮಣ ಅರ್ಧ ದಿನ ಆಗಿದೆ ಇದು. ಸೊ ಅದರ ಅರ್ಥ ಈಗ ಬ್ರಹ್ಮಣ ಒಂದು ದಿನ 4.32 ಶತಕೋಟಿ ವರ್ಷಗಳಿದ್ದರೆ ಬ್ರಹ್ಮಣ ಅರ್ಧ ದಿನ ಎಷ್ಟಾಗುತ್ತೆ? 2.16 ಶತಕೋಟಿ ವರ್ಷಗಳಾಗುತ್ತೆ. ಅಂದರೆ ಈಗಿನ ಈ ಪೃಥ್ವಿ ಏನಿದೆ ಅದರ ವಯಸ್ಸು 2.16 ಶತಕೋಟಿ ವರ್ಷ, 2.16 ಬಿಲಿಯನ್ ಇಯರ್ಸ್. ಸೊ ಅದರ ಅರ್ಥ ಅದು. ಆದರೆ ನಮ್ಮ ವಿಜ್ಞಾನಿಗಳು ಎಷ್ಟು ಅಂತ ಹೇಳ್ತಾರೆ? ಸೊ 4.5 ಬಿಲಿಯನ್ ಇಯರ್ಸ್, 4.5 ಶತಕೋಟಿ ವರ್ಷ ಅಂಥೇಳಿ ಅವ್ರು ಹೇಳ್ತಾರೆ. ಆದರೆ ಇದರ ವಯಸ್ಸು 2.16 ಬಿಲಿಯನ್ ಇಯರ್ಸ್ ಅಂಥೇಳಿ ನಾವು ತಿಳ್ಕೊಬೇಕು. ಸೊ ಇಷ್ಟು ಇದರದ್ದು ಅರ್ಥ. ಸೊ ನಾವಿಲ್ಲಿ ಇದನ್ನೆಲ್ಲ ಚರ್ಚೆ ಮಾಡೋದು ಉದ್ದೇಶ ಏನು? ಸೊ ಅವರ ಅನುಸಾರ ಜೀವದ ಉತ್ಪತ್ತಿ ಯಾವಾಗಾಯಿತು? ಸೊ 3.5 ಶತಕೋಟಿ ವರ್ಷಗಳ ಹಿಂದೆ. ಆವಾಗ ಏಕಕೋಶ ಜೀವಿಗಳ ಉತ್ಪತ್ತಿ ಆಯಿತು. ಆಮೇಲೆ ಅದಾದ ನಂತರ 2 ಶತಕೋಟಿ ವರ್ಷ ಆಯಿತು ಬಹುಕೋಶ ಜೀವಿಗಳ ಉತ್ಪತ್ತಿ ಆಗಲಿಕ್ಕೆ ಅಂಥೇಳಿ. ಸೊ ಅದೊಂದು ಕಥೆ ಹೇಳ್ತಾರೆ ಅವರು. ಸೊ ಮೊದಲು ಪ್ರೈಮೋಡಿಯಲ್ ಸೂಪ್ ಅಂಥೇಳಿ, ಅಲ್ಲಿ ಏನಂತಾರೆ ಅದಕ್ಕೆ, ಕೀಚಡ ಕೆಸರು ಇತ್ತು ಅಂಥೇಳಿ. ಪೃಥ್ವಿ ಮೇಲೆ ಏನಿತ್ತು? ಬರೀ ಕೆಸರೇ ಇತ್ತಂತ. ಆ ಕೆಸರಿನಲ್ಲಿ ಈ ಜೀವಕೋಶಗಳ ಉತ್ಪತ್ತಿ ಆಯಿತು. ಈ ಜೀವಕೋಶಗಳು ಏನು ಮಾಡಿದವು? ಸೂರ್ಯನ ಕಿರಣಗಳನ್ನು ಆಹಾರವನ್ನಾಗಿ ಮಾಡಿಕೊಂಡು ಅವು ಆಕ್ಸಿಜನ್, ಏನಂತಾರೆ, ಶ್ವಾಸಕೋಶ, ಆಕ್ಸಿಜನ್ಗೆ ಕನ್ನಡದಲ್ಲಿ ಆಕ್ಸಿಜನನ್ನು ಬಿಟ್ಟು ಅವು. ಅದರಿಂದ ಸಾವಕಾಶವಾಗಿ ಈ ಬಹುಕೋಶ ಜೀವಿಗಳ ಉತ್ಪತ್ತಿ ಆಗಲಿಕ್ಕೆ ಸಹಾಯ ಆಯಿತು ಅಂಥೇಳಿ. ಮೊದಲು ಅವು ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್
ಅದಕ್ಕಿಂತ ಮುಂಚೆ ಇದು ಸಿಂಗಲ್ ಸೆಲ್ಯುಲರ್ ಏಕಕೋಶ ಜೀವಿನೂ ಹೇಗೆ ಉತ್ಪತ್ತಿ ಆಯಿತು ಅಂತ ಹೇಳಿ ಒಂದು ಕತೆ ಹೇಳ್ತಾರೆ ಅವರು. ಮೊದಲು ಆಕ್ಸಿಜನ್ ಮತ್ತು ಕಾರ್ಬನ್ ಕೂಡಿ ಸಾವಕಾಶ ಅಮಿನೋ ಆಸಿಡ್ಸ್ ಅಂಥೇಳಿ ಅವು ಸೃಷ್ಟಿ ಆಗ್ತಾವಂತೆ. ಸೊ ಅಮಿನೋ ಆಸಿಡ್ಸ್ದಿಂದ ಏನಾಗುತ್ತೆ, ಪ್ರೋಟೀನ್. ಅಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ, ಪ್ರೋಟೀನ್ ಮೊದಲು ಬರುತ್ತಾ ಅಥವಾ ಅಮಿನೋ ಆಸಿಡ್ಸ್ ಮೊದಲು ಬರುತ್ತಾ ಅಂಥೇಳಿ ಅವ್ರಿಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಆಮೇಲೆ ಪ್ರೋಟೀನ್ಸಿಗೆ ಏನಂತ ಹೇಳ್ತಾರೆ ಅವರು, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅಂಥೇಳಿ. ಜೀವ ಉತ್ಪತ್ತಿಯ ಒಂದು ಇಟ್ಟಂಗಿ ಥರ ಅವು. ಸೊ ಆಮೇಲೆ ಅದರಿಂದನೇ ಈ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಅಂದರೆ ಏಕಕೋಶ ಜೀವಿಗಳ ಉತ್ಪತ್ತಿ ಆಯ್ತು ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಇದಕ್ಕೆ ನಾವು ಏನಂತೀವಿ, ಕೆಮಿಕಲ್ ಎವಲ್ಯೂಷನ್ ಆಫ್ ಲೈಫ್ ಅಂತೇಳಿ. ರಾಸಾಯನಿಕ ವಸ್ತುಗಳ ಸಂಯೋಜನದಿಂದ ಜೀವದ ಉತ್ಪತ್ತಿ ಅಂಥೇಳಿ ನಾವು ಹೇಳ್ತೀವಿ. ಆದರೆ ಇದನ್ನು ಯಾರು ಸಿದ್ಧಪಡಿಸಿಲ್ಲ. ಇದು ಒಂದು ದಂತಕಥೆ ಅಷ್ಟೇ. ಯಾಕಂದರೆ ಈ ರಾಸಾಯನಿಕ ವಸ್ತುಗಳಿಂದ ಆಕ್ಸಿಜನ್ನು, ಹೈಡ್ರೋಜನ್ನು, ಸೊ ಈ ಥರ ಅಮಿನೋ ಆಸಿಡ್ಸು, ಈ ಥರ ಜೀವಿಯ ಉತ್ಪತ್ತಿ ಆಗಿದ್ದರೆ ಸೊ ನಾವು ಅದನ್ನು ಹಾಕಿ ನಾವು ಮೃತ ವ್ಯಕ್ತಿಯನ್ನು ಜೀವಿಸಪಡಿಸ್ಬೋದಿತ್ತು. ಆದರೆ ಅದು ಸಾಧ್ಯ ಇಲ್ಲ. ಇಲ್ಲಿ ಹೇಳುವ ಉದ್ದೇಶ ಏನಂದರೆ, ಅದರ ಈ ಭಗವದ್ಗೀತೆ ಈ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಸೊ ನ ಜಾಯತೆ ಮ್ರಿಯತೆ ವಾ ಕದಾಚಿನ್. ಸೊ ಜೀವದ ಉಗಮ ಅನ್ನೋದು ಏನೂ ಇಲ್ಲ, ಯಾವಾಗಲೂ ಜೀವ ಇದ್ದೇ ಇತ್ತು, ಅದು ಶಾಶ್ವತವಾಗಿದೆ. ಅದು ನಾಯಂ ಭೂತ್ವ ಭವಿತ, ಭೂತಕಾಲದಲ್ಲಿ ಅದು ಅಸ್ತಿತ್ವಕ್ಕೆ ಬಂತು ಅಂಥೇಳಿ ಅನ್ನೋದು ಇಲ್ಲ. ಅದರ ಉಗಮ ಆಯಿತು, ಅದರ ಅಸ್ತಿತ್ವಕ್ಕೆ ಬಂತು, ಹೇಗೆ ನಮ್ಮ ವಿಜ್ಞಾನಿಗಳು ವರ್ಣನೆ ಮಾಡ್ತಾ ಇದ್ದಾರಲ್ಲ, ಅದು ಒಂದು ಬರೀ ದಂತಕಥೆ ಅಷ್ಟೇ. ಅಂದರೆ ಮುಂದೇನು ಅದು ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋದು ಇಲ್ಲ ಅಂಥೇಳಿ ಅವರು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಜೋ ನಿತ್ಯ ಶಾಶ್ವತೋ ಯನ್ ಪುರಾಣೋ ನ ಹಣ್ಯತೆ ಹಣ್ಯಮಾನೆ ಶರೀರೆ ಅಂಥೇಳಿ. ಸೊ ಇವೆಲ್ಲ ವಿಜ್ಞಾನಗಳಲ್ಲಿ ಇವೆಲ್ಲ ದಂತಕಥೆಗಳಿದೆ. ಈ ದಂತಕಥೆಗಳನ್ನು ಮಕ್ಕಳಿಗೆ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ. ಸೊ ನಾವು ಪೃಥ್ವಿಯ ಸೊ ಸೃಷ್ಟಿ ಮತ್ತು ಪ್ರಳಯದ ಬಗ್ಗೆ ಈಗ ಎಷ್ಟೋ ಸಲ ಈ ಪ್ರಳಯ ಸೃಷ್ಟಿ ಆಗಿದೆ ಮತ್ತು ಪ್ರಳಯ ಆಗಿದೆ ಅಂಥೇಳಿ. ಸೊ ಎಷ್ಟು ಬಾರಿ ಈ ಪೃಥ್ವಿಯ ಸೃಷ್ಟಿ ಆಗುತ್ತೆ, ಭೂಮಂಡಲದ ಸೃಷ್ಟಿ ಆಗತ್ತೆ. ಈಗ ಬ್ರಹ್ಮನ ಪ್ರತಿಯೊಂದು ದಿನದಲ್ಲಿ ಇದರ ಸೃಷ್ಟಿ ಮತ್ತು ನಾಶ ಆಗುತ್ತೆ. ಬ್ರಹ್ಮನ ಕೊನೆಗೆ ದಿನದ ಅಂತ್ಯಕ್ಕೆ ಸಾಯಂಕಾಲ ಆದಾಗ, ರಾತ್ರಿ ಆದಾಗ ಇದರ ವಿನಾಶ ಆಗುತ್ತೆ. ಈಗ ಬ್ರಹ್ಮನ ಜೀವನ ಅವಧಿ ಎಷ್ಟು? ನಾವು ಒಂದು ದಿನ ಎಷ್ಟಾಯಿತು? 4.32 ಬಿಲಿಯನ್ ಇಯರ್ಸ್, ಅಂದರೆ 4.32 ಶತಕೋಟಿ ವರ್ಷಗಳು ಬ್ರಹ್ಮನ ಒಂದು ದಿನ. ಇದು ಅಂಥ 30 ದಿನಗಳು. ಸೊ 30, ಆಮೇಲೆ ಅದು ಒಂದು ತಿಂಗಳದು, ಅಂಥ 12, ಒಂದು ವರ್ಷ ಆಗುತ್ತೆ. ಅಂಥ ತಿಂಗಳು ಎಷ್ಟಾಗುತ್ತೆ? ಒಂದು ವರ್ಷ ಆಗುತ್ತೆ. ಆಮೇಲೆ ಅದೇ ಥರ ಬ್ರಹ್ಮನ ಅವಧಿ ಎಷ್ಟಾಗುತ್ತೆ? ಅವನ ಜೀವನ ಅವಧಿ 12 ತಿಂಗಳು ಆದಾಗ 1 ವರ್ಷ ಆಯಿತು. ಅದನ್ನು ನಾವು 100 ಬಾರಿ ಗುಣಾಕಾರ ಮಾಡಿದಾಗ ಬ್ರಹ್ಮನ ಒಂದು ದಿನ ಆಯಿತು. ಈಗ ಬ್ರಹ್ಮನ ಜೀವನ ಎಷ್ಟು? 50 ವರ್ಷದವನಾಗಿದ್ದಾನೆ. ನಮ್ಮ ಬ್ರಹ್ಮಾಂಡದ ಬ್ರಹ್ಮ, ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಬೇರೆ ಬೇರೆ ಬ್ರಹ್ಮದೇವರು ಇರ್ತಾರೆ. ಸೊ ಈ ಬ್ರಹ್ಮಾಂಡದ ಬ್ರಹ್ಮದೇವನಿಗೆ ಈಗ 50 ವರ್ಷ ಆಗಿದೆ. ಅದರ ಅರ್ಥ ಏನಂದರೆ 50, 30 ಮತ್ತು 12 ಇವನ್ನ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ? 12 ಇಂಟು ಹೌ ಮಚ್? 12 ಇಂಟು ನೋ 30 ಇಂಟು 12 ಇಂಟು 50. ಸೊ 30 ಇಂಟು 12 ಇಂಟು 50
18,000. ಸೊ 18,000 ಆಯಿತು. ಈಗ 18,000 ಬಾರಿ ಏನಾಗಿದೆ ಇದು ಈ ಪೃಥ್ವಿಯ ಸೃಷ್ಟಿ ಮತ್ತು ವಿನಾಶವಾಗಿದೆ. ಸೊ ಈಗ ಈ ಈ ಇದರ ಈ ಈ ಪೃಥ್ವಿ ಈ ಭೂಮಂಡಲ ಹುಟ್ಟಿ 2.16 ಶತಕೋಟಿ ವರ್ಷಗಳಾಯಿತು. ಇನ್ನೂ 2.16 ಶತಕೋಟಿ ವರ್ಷಗಳ ಕಾಲ ಇದು ಈ ಭೂಮಂಡಲ ಇರುತ್ತೆ. ಅದಾದ ನಂತರ ಇದರ ನಾಶ ಆಗುತ್ತೆ 18ನೇ ಬಾರಿ. ಸೊ ಅಥವಾ 19ನೇ ಬಾರಿ. ಸೊ ಈ ಥರ 18,000 19 ಇಷ್ಟು ಬಾರಿ ಸೃಷ್ಟಿ ಆದ್ರೂ ಕೂಡ ಜೀವ ಏನು ಅದರ ಸೃಷ್ಟಿ ಅಥವಾ ಅದರ ನಾಶ ಆಗೋದಿಲ್ಲ. ಸೊ ಈ ಪೃಥ್ವಿ ಇರಲಿ ಇರದೇ ಇರಲಿ ನಾವೆಲ್ಲರೂ ಏನು ಇರ್ತೀವಿ ಯಾವಾಗಲೂ ಇರ್ತೀವಿ. ನಮ್ಮ ದೇಹ ಅಷ್ಟೇ ಏನಾಗುತ್ತೆ ಅಲ್ಲಿ ನಾಶವಾಗತ್ತೆ. ಸೊ ನ ಹಣ್ಯತೆ ಹಣ್ಯಮಾನೆ ಶರೀರ ಅಂದರೆ ನಾವು ಎಂದೂ ಏನಾಗಲ್ಲ ನಾಶವಾಗೋದಿಲ್ಲ. ನಮ್ಮ ದೇಹ ಅಷ್ಟೇ ಏನಾಗುತ್ತೆ ನಾಶ ಆಗುತ್ತೆ ಅಂತ ಹೇಳಿ ಭಗವಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಸೊ ಇವಿಷ್ಟೆಲ್ಲ ವರ್ಷಗಳ ಕಾಲದ ಮೇಲೇನೂ ನಾವು ಮೀರಿ ನಾವು ನಮ್ಮ ಅಸ್ತಿತ್ವ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಎಷ್ಟೋ ಸಾವಿರಾರು ಬಾರಿ ಹುಟ್ಟಿ ಸತ್ತು ಅನಾದಿ ಕಾಲದಿಂದ ನಾವು ಈ ಭೌತಿಕ ಜಗತ್ತಿನಲ್ಲಿ ಇರ್ತೀವಿ. ಸೊ ಅನಾದಿ ಕಾಲದಿಂದ ಈ ಭೌತಿಕ ಜಗತ್ತಿನಲ್ಲಿ ಇದ್ದು ನಾವು ಮತ್ತೆ ಜನ್ಮ ಪಡೋದು ಮತ್ತೆ ಸಾಯುವುದು ಇದು ನಿರಂತರವಾಗಿ ನಡೀತಾ ಇರುತ್ತೆ. ಇದು ಇದಕ್ಕೆ ಜನ್ಮ ಮೃತ್ಯು, ಇದಕ್ಕೆ ಸಂಸಾರ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಸಂಸಾರ ಅಂದರೆ ಏನು, ನಾವು ಗೃಹಸ್ಥ ಜೀವನಕ್ಕೆ ನಾವು ಸಂಸಾರ ಅಂತ ಹೇಳ್ತೀವಿ. ಆದರೆ ಸಂಸಾರ ಅಂದರೆ ಜನ್ಮ ಮೃತ್ಯುಗಳ ಚಕ್ರ. ಸೊ ಈ ಆತ್ಮಕ್ಕೆ ಜನ್ಮ ಮೃತ್ಯು ಇಲ್ಲ, ಆದರೆ ಈ ಭೌತಿಕ ದೇಹಕ್ಕೆ ಏನಿರುತ್ತೆ ಜನ್ಮ ಮೃತ್ಯು ಅಥವಾ ಅನ್ಯ ಬೇರೆ ಎಲ್ಲ ವಿಕಾರಗಳಿರುತ್ತೆ. ಅದೇ ಥರ ನಾವೀಗೇನು ಭೂಮಿಗೆ ಅಥವಾ ಈ ಬ್ರಹ್ಮಾಂಡಕ್ಕೂ ಏನು ಈ ಜನ್ಮ ಮೃತ್ಯುಗಳ ಏನು ಜನ್ಮ ಮೃತ್ಯು ಮತ್ತು ಈ 6 ವಿಕಾರಗಳೇನಿರುತ್ತೆ ಅದರಲ್ಲೂ ಇರುತ್ತೆ. ಸೊ ಪೃಥ್ವಿನಲ್ಲೂ ಇರುತ್ತೆ 6 ವಿಕಾರಗಳು, ಬ್ರಹ್ಮಾಂಡದಲ್ಲಿನೂ 6 ವಿಕಾರಗಳು. ಸೊ ಬ್ರಹ್ಮಾಂಡ ಹುಟ್ಕೊಳ್ಳುತ್ತೆ, ಮತ್ತು ಅದು ಬೆಳೆಯುತ್ತೆ. ಬೆಳೆದ ನಂತರ ಏನಾಗುತ್ತೆ ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಉತ್ಪತ್ತಿಗಳನ್ನು ಮಾಡುತ್ತೆ, ಕ್ಷಯ ಆಗುತ್ತೆ, ಆಮೇಲೆ ಒಂದು ದಿನ ಅದರ ವಿನಾಶ ಆಗುತ್ತೆ. ಮತ್ತು ಪೃಥ್ವಿನೂ ಅದೇ ಥರ. ಈಗ ಈ ಬ್ರಹ್ಮಾಂಡ ಹುಟ್ಟಿದ ನಂತರ 18,000 ಬಾರಿ ಪೃಥ್ವಿ ಏನಾಗಿದೆ ಅದು ಹುಟ್ಕೊಂಡಿದೆ, ಅದರ ಸೃಷ್ಟಿಯಾಗಿದೆ ಮತ್ತು ವಿನಾಶವಾಗಿದೆ. ಮತ್ತು ಈ ಸೃಷ್ಟಿ ಮತ್ತು ವಿನಾಶದ ನಡುವೆ 18,000 ಬಾರಿ ಏನಾಗುತ್ತೆ ಅದು ಬೆಳೆಯುತ್ತೆ, ಮತ್ತು ಅದು ಸ್ವಲ್ಪ ಹೊತ್ತು ಅದು ಅಸ್ತಿತ್ವದಲ್ಲಿರುತ್ತೆ, ಆಮೇಲೆ ಉತ್ಪತ್ತಿಗಳನ್ನು ಮಾಡುತ್ತೆ, ಅದಾದ ನಂತರ ಕ್ಷಯವಾಗಿ ವಿನಾಶ ಹೊಂದುತ್ತೆ. ಸೊ ಈ ಥರ ಈ ಬ್ರಹ್ಮಾಂಡನೂ ಅದೇ ಥರ ಆಗಿದೆ. ಅದರ ಅರ್ಥ ಏನು, ನಮ್ಮ ಒಂದು ಶರೀರನೂ ಒಂದು ಸಣ್ಣ ಬ್ರಹ್ಮಾಂಡದ ಥರ ಒಂದು ಸಣ್ಣ ಭೂಮಿಯ ಥರ ಇದೆ. ಸೊ ಹೇಗೆ ಬ್ರಹ್ಮಾಂಡದಲ್ಲಿ ವಿಕಾರಗಳಿರುತ್ತೆ ಅದೇ ಥರ ನಮ್ಮ ಶರೀರದಲ್ಲೂ ವಿಕಾರಗಳಿರುತ್ತೆ. ಹೇಗೆ ಬ್ರಹ್ಮಾಂಡದಲ್ಲಿ ಬೇರೆ ಥರ ಎಲ್ಲ ಭೌತಿಕ ಪಂಚಭೂತಗಳು ಇರುತ್ತಲ್ಲ ಅದೇ ಥರ ನಮ್ಮ ಶರೀರದಲ್ಲೂ ಈ ಪಂಚಭೂತಗಳು ಇರುತ್ತೆ. ಸೊ ನಾವು ಈ ದೇಹವನ್ನು ಅಧ್ಯಯನ ಮಾಡಿದ್ರೂ ನಾವು ಬ್ರಹ್ಮಾಂಡವನ್ನು ತಿಳ್ಕೊಬೋದು. ಸೊ ಈ ಥರ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದರೆ ಇದಕ್ಕೆ ಯಾವುದೇ ಇತಿಹಾಸ, ಜೀವದ ಉಗಮದ ಇತಿಹಾಸ ಅನ್ನೋದು ಇಲ್ಲ, ಉಗಮ ಇತಿಹಾಸ ಇಲ್ಲ ಅಂಥೇಳಿ. ಸೊ ಇಲ್ಲಿ ಪ್ರಭುಪಾದರು ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ದೇರ್ ಈಸ್ ನೋ ಟ್ರೇಸ್ ಇನ್ ಹಿಸ್ಟ್ರಿ ಆಫ್ ಹಿಸ್ ಕಮಿಂಗ್ ಇನ್ ಟು ಬೀಯಿಂಗ್. Under the impression of the body we seek the history of birth etc. of the soul ಅಂತ ಹೇಳಿ. ಸೊ ನಾವು ದೇಹಾತ್ಮ ಬುದ್ಧಿಯಲ್ಲಿ ಇದ್ಕೊಂಡು ನಾವೇನು ಅನ್ಕೋತೀವಿ ಜೀವದ ಉತ್ಪತ್ತಿ ಆಗುತ್ತೆ, ಉಗಮ ಆಗುತ್ತೆ ಅಂಥೇಳಿ ಸೊ ನಾವು ತಿಳ್ಕೊತೀವಿ. ಸೊ ಇದರಿಂದ ಇನ್ನೊಂದು ನಾವು ಏನಂದರೆ ನಮ್ಮ ವಿಜ್ಞಾನಿಗಳಿಗೆ ಈ ಜೀವದ ಬಗ್ಗೆ ತಿಳಿಲೇ ಇಲ್ಲ ಅವರಿಗೆ.
ಜೀವ ಈ ಭೌತಿಕ ತತ್ವಗಳನ್ನು ಮೀರಿದ್ದು ಅಂಥೇಳಿ ಅವರು ತಿಳ್ಕೊಳ್ಳಿಲ್ಲ. ಜೀವ ಯಾವಾಗ ಉದ್ಗಮ ಆಯ್ತು ಅನ್ನೋದು ಬೇರೆ ಪ್ರಶ್ನೆ, ಆದರೆ ಜೀವದ ಸ್ವರೂಪ ಏನು ಅಂಥೇಳೇ ತಿಳ್ಕೊಳ್ಳಿಲ್ಲ ಅವರು. ಸೊ ಹೇಗೆ ಜೀವ ಈ ಭೌತಿಕ ತತ್ವಗಳ ಮೇಲೆ ಮೀರಿದ್ದದು, ಈ ಎಲ್ಲ ರಾಸಾಯನಿಕ ವಸ್ತುಗಳನ್ನು ಮೀರಿದ್ದು ಅಂಥೇಳಿ ಅವ್ರಿಗೆ ತಿಳಿಲಿಲ್ಲ. ವಾಟ್ ಈಸ್ ಲೈಫ್, ವಾಟ್ ಈಸ್ ದ ನೇಚರ್ ಆಫ್ ಲೈಫ್ ಅಂಥೇಳಿ ಅದನ್ನು ಅವರು ತಿಳ್ಕೊಳ್ಳಿಲ್ಲ. ಯಾಕಂದರೆ ಅದನ್ನು ತಿಳ್ಕೊಂಡಿದ್ರೆ ಇನ್ನೂವರೆಗೆ ಏನು ಮಾಡ್ಬೋದಿತ್ತು ಅವರು ವಿಜ್ಞಾನಿಗಳು, ಈ ಮೃತ್ಯುವನ್ನು ಜಯಿಸ್ಬೋದಿತ್ತು, ನಿಲ್ಲಿಸ್ಬೋದಿತ್ತು, ಸಾವನ್ನು ನಿಲ್ಲಿಸ್ಬೋದಿತ್ತು. ಯಾರೂ ಸಾಯ್ತಿರಲಿಲ್ಲ, ಯಾಕಂದರೆ ಅವ್ರಿಗೆ ಜೀವದ ಬಗ್ಗೆನೇ ತಿಳಿಲಿಲ್ಲ. ಸೊ ಇದರಿಂದ ನಾವು ಭಗವದ್ಗೀತೆಯಿಂದ ಏನು ತಿಳ್ಕೊಬೇಕು, ಜೀವ ಅನ್ನೋದು ಈ ಯಾವುದೇ ಭೌತಿಕ ತತ್ವಗಳಲ್ಲಿ ಜಡ ವಸ್ತುಗಳಿಂದ ಉತ್ಪತ್ತಿ ಆಗಿಲ್ಲ. ಅದು ಒಂದು ಆಧ್ಯಾತ್ಮಿಕ ಕಣ, ಅದು ಆತ್ಮ. ಸೊ ಆತ್ಮದಿಂದ ಜೀವ ಬರುತ್ತೆ. ಅಥವಾ ಜೀವಕ್ಕೆ ನಾವೇನಂತೀವಿ, ಪ್ರಜ್ಞೆ ಅಂತ ಹೇಳ್ತೀವಿ ನಾವು. ಸೊ ಮೃತ ಶರೀರದಲ್ಲಿ ಅಥವಾ ಜಡ ವಸ್ತುಗಳಲ್ಲಿ ಪ್ರಜ್ಞೆ ಇರೋದಿಲ್ಲ. ಜೀವಿತ ವಸ್ತುಗಳಲ್ಲಿ ಏನಿರುತ್ತೆ, ಪ್ರಜ್ಞೆ ಇರುತ್ತೆ. ಸೊ ಅದಕ್ಕೋಸ್ಕರ ಉಗಮ ಅನ್ನೋದು ಇತಿಹಾಸ, ಉಗಮದ ಇತಿಹಾಸ ಏನಿದೆ ಅದು ಆತ್ಮಕ್ಕೆ ಇಲ್ಲ. ಅದು ಈ ಉಗಮ ಇತಿಹಾಸವನ್ನು ಮೀರಿದ್ದದು ಆತ್ಮ. ಸೊ ನಾವು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ ಹಿಸ್ಟಾರಿಕಲ್ ಅಂತ ಹೇಳ್ಬೋದು. ಆತ್ಮ ಅನ್ನೋದು ಟ್ರಾನ್ಸ್ ಹಿಸ್ಟಾರಿಕಲ್ ಅಂಥೇಳಿ. ಅದಕ್ಕೆ ಸೊ ಉಗಮ ಅನ್ನೋದು ಏನು ಯಾವುದೇ ಇಲ್ಲ ಅಂಥೇಳಿ ಅದನ್ನು ನಾವು ತಿಳ್ಕೋಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಮುಂದಿನ ಶ್ಲೋಕ ನಾವು ಮುಂದಿನ ವಾರ ಚರ್ಚೆ ಮಾಡೋಣ. ಏನಾದರೂ ಪ್ರಶ್ನೆಗಳಿದೆ? ಯಾರೂ ಇಲ್ಲ ಮೀಟಿಂಗ್ನಲ್ಲಿ. ಜೀವದ ಬಗ್ಗೆ ಅಂದರೆ ಲೈಫ್ ವಾಟ್ ಈಸ್ ಲೈಫ್ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಜೀವ ಅಂದರೆ ಏನು ಅಂಥೇಳಿ ಗೊತ್ತಿಲ್ಲ. ಆತ್ಮ ಅಂತೂ ಗೊತ್ತಿಲ್ಲ ಬಿಡಿ. ಅಂದರೆ ನಾವೇನು ಹೇಳ್ತಾ ಇದ್ದೀವಿ, ಜೀವ ಅನ್ನೋದು ಆತ್ಮದಿಂದ ಬರುತ್ತೆ ಅಂತ. ಸೊ ಆತ್ಮದಿಂದ ಪ್ರಜ್ಞೆ ಬರುತ್ತೆ. ಪ್ರಜ್ಞೆನೇ ಜೀವ ಅಂತೀವಲ್ಲ ನಾವು, ಅದೇ ಪ್ರಜ್ಞೆ. ಅಂದರೆ ಈಗ ಮೃತ ಶರೀರದಲ್ಲಿ ಪ್ರಜ್ಞೆ ಇರಲ್ಲ, ಜಡ ವಸ್ತುವಿನಲ್ಲಿ ಮೃತ ಶರೀರದಲ್ಲಿ. ಸೊ ಆ ಪ್ರಜ್ಞೆ ಏನಿದೆ ಅಲ್ಲ, ಅದು ಎಲ್ಲಿಂದ ಬರುತ್ತೆ ಅಂದರೆ ಆತ್ಮದಿಂದ ಬರುತ್ತೆ. ಸೊ ಇವರು ಏನು ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾರೆ ಅಂದರೆ, ವಿಜ್ಞಾನಿಗಳು ಅವರು ಎಲ್ಲ ರಾಸಾಯನಿಕ ವಸ್ತುಗಳ ಮಿಶ್ರಣದಿಂದ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದು ಅಂತರ. ನಾವೇನು ಅದಕ್ಕೆ ಚಾಲೆಂಜ್ ಮಾಡ್ತೀವಿ, ರಾಸಾಯನಿಕ ವಸ್ತುಗಳಿಂದ ಬಂದಿದ್ರೆ ನೀವು ಅದನ್ನು ರಾಸಾಯನಿಕ ವಸ್ತುಗಳನ್ನು ಹಾಕಿ ಮೃತ ಶರೀರವನ್ನು ಜೀವಿತ ಮಾಡಿರಿ ಅಂಥೇಳಿ ನಾವು ಅವ್ರಿಗೆ ಚಾಲೆಂಜ್ ಮಾಡ್ತೀವಿ. ಬಟ್ ಇನ್ನೂವರೆಗೂ ಯಾರೂ ಮಾಡಿಲ್ಲ, ಇನ್ನು ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ಜೀವ ಅನ್ನೋದು ಅದು ಯಾವುದೇ ಭೌತಿಕ ವಸ್ತು ಅಲ್ಲ. ಅದು ಒಂದು ಆಧ್ಯಾತ್ಮಿಕ ಕಣ ಅದು. ಸೊ ಏನು ಕೇಳ್ಬೇಕಂತಿದ್ರಿ ನೀವು? ಆ ಥರ ಮಾಡಲಿಕ್ಕೆ ನೇಚರೇ ಅವಕಾಶ ಕೊಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ಜನ ಹುಟ್ಟಿ ಅದು ಸಾಯ್ಲಿಲ್ಲ ಅಂದ್ರೆ ಇಲ್ಲಿ ಜಾಗನೇ ಸಾಕಾಗ್ಲಿಲ್ಲಲ್ಲ ಸ್ವಾಮೀಜಿ. ಅದಂತೂ ಆಗಲ್ಲ ಬಿಡಿ. ಅದು ಯಾಕಂದರೆ ಅವರಿಗೆ ಅದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಎಲ್ಲಿ ತನಕ ಅವರು ಭಗವದ್ಗೀತೆ ಅಂಥೇಳಿ ಬರ್ತಾರಲ್ಲ, ಎಲ್ಲಿ ತನಕ ಭಗವದ್ಗೀತೆ ಈಗ ಬರಲ್ಲಲ್ಲ ಅವರು, ಅಲ್ಲಿ ತನಕ ಅವ್ರಿಗೆ ಆ ಜೀವ ಅನ್ನೋದು ಏನು ಅಂಥೇಳಿ ತಿಳ್ಯಕ್ಕೆ ಸಾಧ್ಯ ಇಲ್ಲ. ಅದನ್ನಂತೂ ಅವರು ಮೃತ್ಯು ಅಂತೂ ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮೃತ್ಯು ಅಂದರೆ ಅದನ್ನು ನಿಲ್ಲಿಸೋದಂದರೆ ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದು ಮುಕ್ತಿ ಪ್ರದಾತ ಸರ್ವೇಶಾಂ ವಿಷ್ಣುರೇವನ ಸಂಶಯ ಅಂಥೇಳಿ ಇದು ರುದ್ರದೇವ ಹೇಳಿದ್ದಿದ್ದು ಪದ್ಮಪುರಾಣದಲ್ಲಿ. ರುದ್ರದೇವ ಹೇಳಿದ್ದಿದ್ದು ಏನಂತ ಹೇಳ್ತಾರೆ ಅಂದರೆ, ಈ ಮುಕ್ತಿಯನ್ನು ಕೊಡೋನು ಯಾರು? ವಿಷ್ಣುವೇ ಅಂಥೇಳಿ. ನಮ್ಮನ್ನು ಈ ಜನ್ಮ ಮೃತ್ಯುಗಳ ಚಕ್ರದಿಂದ
ಉದ್ಧಾರ ಮಾಡೋನು ಕೃಷ್ಣ ಅಥವಾ ವಿಷ್ಣು ಅಷ್ಟೇ, ಬೇರೆ ಯಾರೂ ಮಾಡಲಿಕ್ಕಾಗಲ್ಲ. ಯಾವುದೇ ದೊಡ್ಡ ವಿಜ್ಞಾನಿ ಆಗಲಿ, ಯಾವುದೇ ಸಂತ ಸಾಧು ಯಾರೇ ಆಗಲಿ, ಸೊ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದು ಒಂದು ಕಲ್ಪನೆ ಅಷ್ಟೇ. ಏನು ಅವರು ಮೃತ್ಯುವನ್ನು ನಿಲ್ಲಿಸ್ತಾರೆ, ಇಲ್ಲಿ ನಮ್ಮ ಪಾಪ್ಯುಲೇಷನ್ ಹೆಚ್ಚಿಗೆ ಆಗುತ್ತೆ ಅನ್ನುವ ಪ್ರಶ್ನೆನೇ ಬರಲ್ಲ. ಸೊ ಆದರೆ ಪಾಪ್ಯುಲೇಷನ್ ಹೆಚ್ಚಿಗೆ ಹೇಗಾಗುತ್ತೆ, ಈಗ ಆತ್ಮ ಜೀವ ಅಂದರೆ ಈಗ ಪಾಪ್ಯುಲೇಷನ್ ಹೆಚ್ಚಿಗೆ ಹೇಗೆ ಆಗ್ತಾ ಇದೆ ಅಂಥೇಳಿ ಪ್ರಶ್ನೆ ಬರುತ್ತಲ್ಲ. ಹೌದಲ್ಲ, ಈಗ ಆತ್ಮಗಳು ಹುಟ್ಟಲ್ಲ ಮತ್ತು ಅವು ಸಾಯಲ್ಲ ಅಂಥೇಳಿ ನಾವು ಇಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ. ಆದರೆ ಪಾಪ್ಯುಲೇಷನ್ ಹೆಚ್ಚಿಗೆ ಆಗುತ್ತಲ್ಲ ಅಂಥೇಳಿ ಒಂದು ಪ್ರಶ್ನೆ ಬರುತ್ತೆ. ಸೊ ಅದರ ಅರ್ಥ ಏನಂದರೆ, ಈಗ ಆತ್ಮ ಬೇರೆ ಬೇರೆ ಜಾತಿಗಳಲ್ಲೇನೋ ಪ್ರವಾಸ ಮಾಡ್ತಾ ಇರುತ್ತದು. ಸೊ ನಾವು ಈಗ ಮನುಷ್ಯ ದೇಹದಲ್ಲಿದ್ದೀವಿ, ಮುಂದಿನ ಜನ್ಮದಲ್ಲಿ ಮತ್ತೆ ಬೇರೆ ಜೀವ ಜಾತಿಗಳಾಗಿ ನಾವು ಹುಟ್ಕೋಬೋದು. ಬೇರೆ ಜೀವ ಜಾತಿಗಳ ದೇಹದಲ್ಲಿ ಪ್ರವೇಶ ಮಾಡ್ಬೋದು ನಾವು. ಸೊ ಅದನ್ನು ಹೇಗೆ ತಿಳ್ಕೊಬೇಕಂದ್ರೆ, ಪಾಪ್ಯುಲೇಷನ್ ಈಗ ನೋಡಿ, ಇಂಜಿನಿಯರಿಂಗ್ನಲ್ಲಿ 4 ಸೆಮಿಸ್ಟರ್ಗಳಿದೆ, ಹೌದಲ್ಲ. ಸೊ ಈಗ ಅವರು ನಮ್ಮ ಅಥಾರಿಟೀಸ್ ಏನು ಡಿಸೈಡ್ ಮಾಡ್ತಾರೆ ಅಂದರೆ, ಈ ವರ್ಷ ಮಕ್ಕಳನ್ನು ಮುಂದಿನ ತರಗತಿಗೆ ನಾವು ಏನು ಮಾಡಲ್ಲ, ಕಳಿಸೋದು ಬೇಡ ಅಂಥೇಳಿ ನಿಲ್ಲಿಸ್ಬಿಟ್ರೆ ಏನಾಗ್ಬಿಡುತ್ತೆ, ಹಿಂದಿನ ತರಗತಿಯವರು ಈ ತರಗತಿಗೆ ಬಂದುಬಿಡ್ತಾರೆ. ಈ ತರಗತಿಯಲ್ಲಿ ಎರಡೂ ಕೂಡಿ ಏನಾಗ್ಬಿಡುತ್ತೆ, ಸೊ ಜನಸಂಖ್ಯೆ ಹೆಚ್ಚಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಆಗಿಬಿಡುತ್ತೆ. ಸೊ ಅದೇ ಥರ ಮನುಷ್ಯರು ಏನು ಮಾಡ್ತಾಯಿದ್ದಾರೆ, ಅವರು ಆಧ್ಯಾತ್ಮಿಕ ಪ್ರಗತಿ ಮಾಡಿ ಅಥವಾ ಕರ್ಮದ ಸಿದ್ಧಾಂತದ ಅನುಸಾರವಾಗಿ ಮೇಲೆ ಹೋಗ್ತಾ ಇಲ್ಲ. ಮತ್ತು ಕೆಳಗಿನ ಜೀವಜಾತಿಗಳ ಜಂತುಗಳೇನು ಈಗ ಮನುಷ್ಯ ದೇಹದಲ್ಲಿ, ಮನುಷ್ಯ ಸಮಾಜದಲ್ಲಿ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಮನುಷ್ಯ ಸಮಾಜದಲ್ಲಿ ಏನಾಗುತ್ತೆ, ಸಮಯಕ್ಕೆ ಏನಾಗುತ್ತೆ, ಈ ಜನಸಂಖ್ಯೆ ಹೆಚ್ಚಿಗೆ ಆಗುತ್ತೆ. ಆದರೆ ಆತ್ಮಗಳು ಹೆಚ್ಚಿಗೆ ಹುಟ್ಟುತ್ತಾ ಇಲ್ಲ. ಯಾಕಂದರೆ ಆತ್ಮಗಳೇನು ಶಾಶ್ವತವಾದದ್ದು. ಸೊ ಅದನ್ನು ನಾವು ತಿಳ್ಕೊಬೇಕು. ಸೊ ನಾವು ಏನೋ ಮಾಡಲಿ, ಯಾವುದೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಲಿ, ಏನೋ ಮಾಡಲಿ, ಅದು ಏನೋ ಪಾಪ್ಯುಲೇಷನ್ ಕಂಟ್ರೋಲ್ ಆಗಲ್ಲ ಅದರಿಂದ. ಬಟ್ ನಮ್ಮ ದೇಶದಲ್ಲಿ ಓಕೆ, ಬಟ್ ಬೇರೆ ಕಂಟ್ರಿಲೆಲ್ಲ ಪಾಪ್ಯುಲೇಷನ್ ಕಂಟ್ರೋಲ್ ಆಗಿದೆ. ಹಾಗಲ್ಲ ಯಾಕಂದರೆ ಬೇರೆ ದೇಶಗಳೆಲ್ಲ ಯೋಗ ಇದನ್ನು ಅಭ್ಯಾಸ ಮಾಡಿ ಈಗ ಎಲ್ಲಿಗೆ ಬರ್ತಾ ಇದ್ದಾರೆ ಅಂದರೆ, ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಅವರು ಭಾರತದಲ್ಲಿ ಹುಟ್ಕೋತಾ ಇದ್ದಾರೆ ಬೇರೆ ದೇಶದವರು. ಅದಕ್ಕೆ ಹೆಚ್ಚಿಗೆ ಆಗಿದೆ. ಅದೇನಾಗುತ್ತೆ ಗೊತ್ತಾ, ಅದು ಪ್ರಕೃತಿ ಎಲ್ಲ ಅದನ್ನು ಇದು ಮೇಂಟೈನ್ ಮಾಡುತ್ತೆ. ಪೃಥ್ವಿ ಭಾರ ಹೆಚ್ಚಿಗೆ ಆದಾಗ, ಭೂಮಿಗೆ ಭಾರ ಹೆಚ್ಚಿಗೆ ಆದಾಗ ಸಮಯಕ್ಕೆ ಇವೆಲ್ಲ ವಿಕೋಪಗಳು ಬರ್ತವೆ. ನೈಸರ್ಗಿಕ ವಿಕೋಪಗಳಾಗಿ ಅದೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ನಾವೇನು ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಏನು, ವೈದಿಕ ಸಂಸ್ಕೃತಿಯಲ್ಲಿ ಏನು ಒಳ್ಳೆ ಜನಸಂಖ್ಯೆಯನ್ನು ಉತ್ಪತ್ತಿ ಮಾಡೋದ್ರಲ್ಲಿ ಅವರು ನಂಬ್ತಿದ್ರು. ಅವರ ನಂಬಿಕೆ, ಜನಸಂಖ್ಯೆ ಏನು ಸಮಸ್ಯೆ ಅಲ್ಲ, ಆದರೆ ಒಳ್ಳೆಯ ಜನಸಂಖ್ಯೆ ಇರಬೇಕು. ಒಳ್ಳೆಯ ಜನರು ಇರಬೇಕಂದ್ರೆ ಏನು, ಸೊ ಇದಕ್ಕೆ ಒಂದು ಮೊದಲನೇ ಅಧ್ಯಾಯದಲ್ಲಿ ವರ್ಣಸಂಕರ ಅಂತ ಹೇಳಿದ್ದಾರೆ. ವರ್ಣಸಂಕರ ಅಂದರೆ ಯಾರು ವರ್ಣಾಶ್ರಮ ಧರ್ಮದ ಹೊರಗಡೆ ಇರ್ತಾರೆ, ಅಂದರೆ ಸೊ ಯಾರು ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಅಯೋಗ್ಯರಿರ್ತಾರಲ್ಲ ಅವರಿಗೆ ವರ್ಣಸಂಕರ ಹೇಳ್ತಾರೆ. ಸೊ ಅಂಥ ವರ್ಣಸಂಕರಗಳು ಏನು ಮಾಡ್ತಾವೆ ಅಂದರೆ, ಎಲ್ಲ ಅಂದರೆ ನರಕವನ್ನಾಗಿ ಮಾಡ್ತಾರೆ. ಸಮಾಜವನ್ನು
ಈ ಜಗತ್ತನ್ನು ನರಕವನ್ನಾಗಿ ಅವರು ಪರಿವರ್ತನೆ ಮಾಡ್ತಾರೆ ಅವರು. ಸಂಕರೋ ನರಕಾಯೈತೆ ಕುಲಜ್ಞಾನಾಂ ಕುಲಸ್ಯ ಚ ಅಂಥೇಳಿ ಮೊದಲನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ. ಸೊ ಈಗ ನೋಡಿ ಇವೆಲ್ಲ ನಾವು ತಂತ್ರಜ್ಞಾನ ಟೆಕ್ನಾಲಜಿ ಇವೆಲ್ಲ ಅಂತೀವಲ್ಲ, ಇಂಜಿನಿಯರ್ಸ್ ಎಲ್ಲ ಏನು ಮಾಡ್ತಾಯಿದ್ದಾರೆ, ಈ ಜಗತ್ತನ್ನು ನರಕವನ್ನಾಗಿ ಮಾಡ್ತಾಯಿದ್ದಾರೆ. ಒಂದು ಉದಾಹರಣೆ ಅದನ್ನು ಹೇಗೆ ತಿಳ್ಕೊಬೇಕಂದ್ರೆ, ಈಗ ನೋಡಿ ಲಾಕ್ಡೌನ್ ಆದಾಗ ಎಲ್ಲ ವಾತಾವರಣ ಸರಿ ಹೋಗಿತ್ತು, ವಾತಾವರಣದ ವಾಯು ಮಲಿನತೆ ಕಡಿಮೆ ಆಗಿತ್ತು, ನೀರು ಶುದ್ಧವಾಗಿತ್ತು, ಗಾಳಿ ಶುದ್ಧ ಆಗಿತ್ತು. ಹೀಗೆ ನಾವು ನಮ್ಮ ತಂತ್ರಜ್ಞಾನದಿಂದ ಯಾಕಂದರೆ ನಾವು ಧರ್ಮವನ್ನು ಪಾಲನೆ ಮಾಡಲ್ಲ, ಅಯೋಗ್ಯರಾಗಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನಾವು ಬರೀ ನರಕವನ್ನು ಸೃಷ್ಟಿ ಮಾಡೋದ್ರಲ್ಲೇ ತೊಡಗಿರ್ತೀವಿ ನಾವು. ಸೊ ನಮ್ಮ ಜೀವನನೂ ಹಾಳು ಮಾಡೋದು, ಬೇರೆಯವರ ಜೀವನನೂ ಹಾಳು ಮಾಡೋದು. ಸೊ ಅದು ವರ್ಣಸಂಕರದ ಲಕ್ಷಣ ಅದು. ಸೊ ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷ ಲುಪ್ತ ಪಿಂಡೋದಕ ಕ್ರಿಯಾ ಅಂತೇಳಿ. ಸೊ ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ವರ್ಣನೆ ಆಗುತ್ತೆ. ಸೊ ಈ ವರ್ಣಸಂಕರ ಜನಸಂಖ್ಯೆ ಇರಬಾರ್ದು ಸಮಾಜದಲ್ಲಿ. ಮತ್ತು ಅದರ ಅರ್ಥ ಏನಂದರೆ ಅಧಾರ್ಮಿಕರು ಇರಬಾರ್ದು. ಸೊ ಧರ್ಮ ಅಂದರೆ ಸಾಮಾನ್ಯವಾಗಿ ನಾವು ಪೂಜೆ ಪುನಸ್ಕಾರಕ್ಕೆ ಧರ್ಮ ಅಂತೀವಿ ನಾವು. ಆದರೆ ನಮ್ಮ ವ್ಯವಸಾಯ, ನಮ್ಮ ಉದ್ಯೋಗನೂ ಎಲ್ಲ ಧಾರ್ಮಿಕವಾಗಿರಬೇಕು. ನಮ್ಮ ಕರ್ಮ ಅಂತ ಹೇಳ್ತಾರಲ್ಲ, ಭಗವದ್ಗೀತೆಯಲ್ಲಿ ಕರ್ಮ ಶಬ್ದ ಬಂದಾಗ ಕರ್ಮ ಮತ್ತು ಧರ್ಮ ಎರಡೂ ಶಬ್ದ ಒಂದೇ ಅವು. ಈಗಿನ ಉದ್ಯೋಗಗಳು ಏನಂದರೆ ಎಲ್ಲ ವಿಕರ್ಮಗಳು ಅವು, ಬರೀ ಪಾಪಕ್ಕೆ ಸಂಬಂಧಪಟ್ಟಿರುತ್ತವು. ಸೊ ಅವು ಕರ್ಮ ಅಲ್ಲ. ಅದು ಜನರು ತಪ್ಪು ತಿಳ್ಕೊತಾರೆ, ಭಗವದ್ಗೀತೆ ತಿಳ್ಕೊಳ್ಳಲ್ಲ. ಕರ್ಮಯೋಗ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳಲ್ಲ. ಅವರು ವಿಕರ್ಮ ಮಾಡಿ ಅದನ್ನೇ ನಾವು ಕರ್ಮಯೋಗ ಮಾಡ್ತಾಯಿದ್ದೀವಿ ಅಂಥೇಳಿ ಅಂತಾರೆ. ಆ ಥರ ವಿಕರ್ಮ ಮಾಡೋದ್ರಿಂದ ಏನಾಗುತ್ತೆ, ನರಕವಾಗ್ತದೆ ಸಮಾಜ. ಸೊ ಅವರು ವಿಕರ್ಮ ಯೋಗ ಮಾಡಲಿಕ್ಕೆ ಪ್ರಯತ್ನ. ಯೋಗ ಅಂತೂ ಇಲ್ಲ ಜೀವನದಲ್ಲಿ. ಯೋಗ ಅಂದರೆ ಭಗವಂತನಿಗೆ ನಮ್ಮನ್ನು ಜೋಡಿಸೋದು, ಅದಕ್ಕೆ ಯೋಗ ಅಂತಾರೆ. ಬರೀ ವ್ಯಾಯಾಮ ಮಾಡೋದು ಯೋಗ ಅಲ್ಲ. ಈಗ ರಾಮದೇವ್ ಬಾಬಾ ಕಲಿಸ್ತಾರಲ್ಲ, ಈ ಎಲ್ಲ ಗುರುಗಳು ಸಾಧುಗಳು ಎದಕ್ಕೆ ಪ್ರಸಿದ್ಧ ಆಗ್ತಾರೆ, ವ್ಯಾಯಾಮ ಕಲಿಸಿ ಪ್ರಸಿದ್ಧರಾಗ್ತಾರೆ. ಅದು ಯೋಗ ಅಲ್ಲ. ಭಗವದ್ಗೀತೆಯಲ್ಲಿ ಆ ಯೋಗ ವರ್ಣನೆ ಮಾಡಿಲ್ಲ. ಅದಿದೆ 6ನೇ ಅಧ್ಯಾಯ ಅಷ್ಟಾಂಗ ಯೋಗದಲ್ಲೇ ಒಂದು ಅಂಗ ಅದು. ಬಟ್ ಯೋಗದ ಅಂದರೆ ಇನ್ನೂ ಅದು ವಿಶಾಲ ಅರ್ಥ ಇದೆ ಅದಕ್ಕೆ. ಯೋಗ ಅಂದರೆ ಯುಜ್ ಅಂಥೇಳಿ ಒಂದು ಸಂಸ್ಕೃತ ಧಾತುವಿನಿಂದ ಬರುತ್ತೆ ಆ ಶಬ್ದ. ಯುಜ್ ಅಂದರೆ ಜೋಡಿಸುವುದು ಅಥವಾ ಕೂಡಿಸುವುದು, ಅದರ ಅರ್ಥ. ಬರೀ ವ್ಯಾಯಾಮ ಮಾಡೋದು ಯೋಗ ಅಲ್ಲ. ಆದರೆ ಈಗ ಎಲ್ಲ ನರಕದಲ್ಲಿದ್ದು ವಾಸ ಮಾಡಿ ಎಲ್ಲ ಆರೋಗ್ಯ ಕೆಟ್ಟು ಹೋಗಿಬಿಟ್ಟಿರುತ್ತೆ. ಅದಕ್ಕಾಗಿ ವ್ಯಾಯಾಮ ಮಾಡೋದಕ್ಕೆ ಸ್ವಲ್ಪ ಸುಖ ಸಿಕ್ಕಾಗ ಆ ವ್ಯಾಯಾಮ ಕಲಿಸೋನನ್ನು ನಾವು ದೇವರನ್ನಾಗಿ ಮಾಡಿಬಿಡ್ತೀವಿ ಅಷ್ಟೇ. ಮತ್ತು ಅದನ್ನೇ ಯೋಗ ಅಂತ ಹೇಳಿ ತಿಳ್ಕೊಂಬಿಡ್ತೀವಿ. ಮತ್ತು ಈ ಆಧುನಿಕ ಅರ್ಥವ್ಯವಸ್ಥೆ ಇದೆಯಲ್ಲ, ಅದು ಈಗ ನಮ್ಮ ವೈದಿಕ ಅರ್ಥವ್ಯವಸ್ಥೆಯಲ್ಲಿ ಎಷ್ಟೋ ಜನಸಂಖ್ಯೆ ಇದ್ರೂ, ಅವರು ಯೋಗ್ಯ ಜನಸಂಖ್ಯೆ ಇದ್ದರೆ ಏನು ಮಾಡ್ಬೋದು, ಅವರನ್ನು ನಾವು ಅವರು ಭಾರ ಆಗಲ್ಲ ಅಂದರೆ ಯಾವುದೇ ಕೊರತೆ ಇರಲ್ಲ. ಎಕನಾಮಿಕ್ ಕ್ರೈಸಿಸ್ ಅಂದರೆ ಆರ್ಥಿಕ ಅಭಾವ ಅನ್ನೋದು ಇರಲ್ಲ. ಆದರೆ ಈಗಿನ ಈಗ ಜನಸಂಖ್ಯೆ ಸ್ವಲ್ಪನೂ ಹೆಚ್ಚಿಗೆ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಎಲ್ಲ ತೊಂದರೆಗಳು ಆರಂಭ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಅರ್ಥವ್ಯವಸ್ಥೆ ಏನಿದು, ಇದು ಸಸ್ಟೈನೇಬಲ್ ಅಲ್ಲ. ಇದು ಆಧುನಿಕ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ಏನಿದೆ ಅಲ್ಲ, ಅದು ಸಸ್ಟೈನೇಬಲ್ ಅಲ್ಲ. ಯಾಕಂದರೆ ಇದು ನೈಸರ್ಗಿಕ ಉತ್ಪನ್ನಗಳನ್ನು ಶೋಷಣೆ ಮಾಡುವುದ ಆಧಾರದ ಮೇಲೆ ಇದೆ ಇದು. ಸೊ ಅದಕ್ಕೋಸ್ಕರ ನಿಸರ್ಗ ನಮ್ಮನ್ನು ಏನು ಮಾಡಿಬಿಡುತ್ತೆ, ನಿಯಂತ್ರಣ ಮಾಡುತ್ತೆ. ಅದು ಕೊಡಲ್ಲ ನಮಗೆ. ಸೊ ಅಂದರೆ ಅದು ಎಲ್ಲ ಸಪ್ಲೈ ಏನಿರುತ್ತಲ್ಲ ಅದನ್ನು ಹಿಡಿದಿಟ್ಕೊಂಡ್ಬಿಡುತ್ತೆ ಅದು ಪ್ರಕೃತಿ. ಸೊ ಅದಕ್ಕೋಸ್ಕರ ಈ ಅರ್ಥವ್ಯವಸ್ಥೆ ಇದು ಸಸ್ಟೈನೇಬಲ್ ಅಲ್ಲ ಇದು.
ಸೊ ಆವಾಗ ಇವೆಲ್ಲ ಸಮಸ್ಯೆಗಳು, ಜನಸಂಖ್ಯೆ ಅದು ಇದು. ಈ ಜನಸಂಖ್ಯೆ ಅನ್ನೋದು ಒಂಥರ ಇದು ಈಗ ಅದೊಂದು ಪ್ರೊಪಗೆಂಡ ಅದು. ಇವರೆಲ್ಲ ನಾಯಕರು ಏನು ಮಾಡ್ತಾರೆ ಗೊತ್ತಾ, ತಮ್ಮ ದುರ್ಬಲತೆಯನ್ನು ಮುಚ್ಚಿ ಹಾಕಲಿಕ್ಕೆ ಈ ಜನಸಂಖ್ಯೆ ಕಾರಣವನ್ನು ಕೊಡ್ತಾರೆ ಎಲ್ಲದಕ್ಕೂ ಅವರು. ಸೊ ಆದರೆ ವೈದಿಕ ಅರ್ಥವ್ಯವಸ್ಥೆಯಲ್ಲಿ ನೀವು ಎಷ್ಟು ಇದಕ್ಕಿಂತ 10% ಜನಸಂಖ್ಯೆ ಇದ್ರೂ ಏನು ಮಾಡ್ಬೋದು, ಅವರನ್ನು ನಾವು ಪಾಲನೆ ಪೋಷಣೆ ಮಾಡ್ಬೋದು. ಆದರೆ ಅವರು ಕೆಟ್ಟು ಹೋಗಿಬಿಟ್ರೆ, ಅವರು ಅಧಾರ್ಮಿಕರಾಗಿಬಿಟ್ರೆ ಅದನ್ನು ಪೃಥ್ವಿ ಏನಿದೆ ಭೂಮಿ ಸಹನೆ ಮಾಡಲ್ಲ. ಅದಕ್ಕೋಸ್ಕರ ಪೃಥ್ವಿಯ ಭಾರವನ್ನು ಸಮಯ ಸಮಯಕ್ಕೆ ಭಗವಂತ ಬಂದಾಗ ಪೃಥ್ವಿ ಭಾರವನ್ನು ಕಡಿಮೆ ಮಾಡ್ತಾರೆ. ಈ ಎಲ್ಲ ಅಯೋಗ್ಯರನ್ನು ಸಂಹಾರ ಮಾಡೋದು. ಈ ಕುರುಕ್ಷೇತ್ರ ಯುದ್ಧ ಆದದ್ದು ಎದಕ್ಕಂದರೆ ಈ ಪೃಥ್ವಿಯ ಭಾರವನ್ನು ಕಡಿಮೆ ಮಾಡಲಿಕ್ಕೆ. ಸೊ ಭಾಗವತದ ಮೊದಲನೇ ಸ್ಕಂದದಲ್ಲಿ ಕುಂತಿದೇವಿಯ ಪ್ರಾರ್ಥನೆಗಳಿದೆ. ಆ ಕುಂತಿದೇವಿಯ ಪ್ರಾರ್ಥನೆಗಳಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗೆ ಒಂದು ನಾವು ಅಂತೀವಲ್ಲ, ಹಡಗು ಅಂತೀವಲ್ಲ ನಾವು, ಆ ಹಡಗು ಈ ಬಿರುಗಾಳಿ ಬಂದಾಗ ಒಂದು ಸ್ವಲ್ಪ ಅಳಗಾಡುತ್ತಲ್ಲ, ಅದು ಮುಳುಗುವ ಪರಿಸ್ಥಿತಿಯಲ್ಲಿ ಇರುತ್ತಲ್ಲ. ಅದೇ ಥರ ಈ ಅಯೋಗ್ಯ ಜನರು ದಂಡಪಿಂಡರು ಅಂತೀವಲ್ಲ ನಾವು, ಅಯೋಗ್ಯ ಜನರು ದಂಡಪಿಂಡರು, ಯಾರು ಧರ್ಮವನ್ನು ಪಾಲನೆ ಮಾಡಲ್ಲಲ್ಲ ಅಂಥ ಜನರಿಂದ ಭೂಮಿ ತುಂಬಿ ಹೋಗಿಬಿಟ್ಟಾಗ ಆ ಮುಳುಗುವ ಹಡಗಿನ ಥರ ಆಗಿಬಿಡ್ತಾಳೆ ಭೂದೇವಿ. ಅದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತನ ಅವತಾರ ಆಗುತ್ತೆ. ಅದು ಮೂಲ ಕಾರಣ ಅಲ್ಲ ಭಗವಂತನ ಅವತಾರ ಆಗೋದಕ್ಕೆ, ಯಾಕಂದರೆ ಭಗವಂತನ ಕೈಯಲ್ಲಿ ಎಷ್ಟೋ ಜನ ಇದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ. ಆದರೂ ಭಗವಂತ ಬಂದಾಗ ಆ ಕೆಲಸನೂ ಇಲ್ಲಿ ಅದನ್ನು ಮಾಡಿಬಿಡ್ತಾರೆ. ಸೊ ಆವಾಗ ಕೃಷ್ಣ ಅವತಾರ ಆದಾಗ ಈ ಎಲ್ಲ ಎಷ್ಟೋ ಅಯೋಗ್ಯ ಜನರನ್ನು ಸಂಹಾರ ಮಾಡಿ ಭೂಮಿ ಭಾರವನ್ನು ಕಡಿಮೆ ಮಾಡಿದ್ರು. ಸೊ ಇವೆಲ್ಲ ಸಮಯ ಸಮಯಕ್ಕೆ ಈ ಮಹಾಮಾರಿಗಳು ಮತ್ತು ಯುದ್ಧ ಈ ಥರ ಏನೇನೆಲ್ಲ ಆಗ್ತಾವಲ್ಲ ಅವೆಲ್ಲ ಈ ಭೂಮಿ ಭಾರವನ್ನು ಕಡಿಮೆ ಮಾಡಲಿಕ್ಕೆ. ಸೊ ಭಗವಂತನ ಸೃಷ್ಟಿ ಭಗವಂತನ ನಾಟಕ ಅದೆಲ್ಲ ಇಟ್ಸ್ ಅ ಡ್ರಾಮಾ. ಭಗವಂತನ ಆ ಥರ ಮಾಡಿ, ಯಾಕಂದರೆ ಭಗವಂತ ಮತ್ತೆ ಇದಕ್ಕಾಗಿ ಬರುವ ಅವಶ್ಯಕತೆ ಇರಲ್ಲ. ಸೊ ಇಲ್ಲೇ 1-2 ಅಸುರರನ್ನು ಸೃಷ್ಟಿ ಮಾಡಿ ಅವ್ರಿಗೆ ನಡುವೆ ಏನು ಮಾಡಿಬಿಡೋದು, ಅವ್ರ ನಡುವೆ ಯುದ್ಧ ಮಾಡಿಸಿ ಜನರನ್ನು ಕೊಂದಾಕಿಬಿಡೋದು. ಹೀಗೆ ಭಗವಂತ ಲೀಲೆಗಳನ್ನು ಮಾಡ್ತಾನೆ. ಇದಕ್ಕೆ ಭಗವಂತನ ಸೃಷ್ಟಿ ಮತ್ತು ವಿನಾಶದ ಲೀಲೆಗಳು ಇವೆಲ್ಲ. ತಿಳಿತಾ ಜನಸಂಖ್ಯೆ ಅಂದರೆ? ಹರೇ ಕೃಷ್ಣ. ಮತ್ತೆ ಏನು ಕೇಳೋದಿದೆ? ಆಯಿತು, ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ 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 ಹರೇ ರಾಮ 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 ಹರೇ